ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕೂತ್ ಮಾಡುವಂಥ ಒಂದು ಆಸನ, ವಕ್ರಾಸನ ಹೇಗೆ ಮಾಡೋದು ಅಂತ ನೋಡೋಣ. ಓಕೆ, ಅದಕ್ಕೆ ಮೊದಲು ಕೂತ್ಕೋಬೇಕು. ನಂತರ ಕಾಲನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ. ರೊಟೇಷನ್ ಮಾಡ್ಕೊಳ್ಳಿ. ಮತ್ತೆ ಬೆಂಡ್ ಮಾಡಿ ಕಾಲುಗಳು. ಓಕೆ, ಕಾಲುಗಳನ್ನು ನಂತರ ಲೆಫ್ಟ್ ಲೆಗ್ನ ಮಡ್ಚ್ಕೊಳ್ಳಿ. ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ನ ಹಿಂದೆ ಈ ಥರ ಸ್ಟ್ರೆಚ್ ಮಾಡಿ. ರೈಟ್ ಹ್ಯಾಂಡಿಂದ ಮಾಡಬೇಕು. ಮತ್ತೆ ಈ ಥರ ಕಳಿಸ್ಬೇಕು. ಇದು ವಕ್ರಾಸನ. ವೆರಿ ಎಫೆಕ್ಟಿವ್ ಆಸನ. ಅಟ್ಲೀಸ್ಟ್ 10 to 12 counts ಬ್ರೀತ್ ಕಲಿಯುವಂಥದ್ದು ಉತ್ತಮ. ಸ್ಥಿರಂ ಸುಖಂ ಆಸನ. Back to position. Now with the other side. So relax. ಈ ಒಂದು ಪೊಸಿಷನಲ್ಲಿ ಆದಷ್ಟು ಹೆಚ್ಚು ಮಾಡೋದ್ರಿಂದ ಬಹಳ ಬೆನಿಫಿಟ್. ಹೆಲ್ತಿಗೆ ತುಂಬ ಎಫೆಕ್ಟಿವ್ ರಿಸಲ್ಟ್ಸ್ ಕೊಡುತ್ತೆ. ಸೊ ಯಾವುದೇ ಆಸನ ಮಾಡಿದ ನಂತರ ಕಾಲುಗಳನ್ನ ಮತ್ತೆ ರೊಟೇಷನ್ ಸ್ಟ್ರೆಚ್ ಮಾಡೋದು ಉತ್ತಮ. ಕಮ್ ಟು ವಜ್ರಾಸನ. ಹೆಚ್ಚು ವಜ್ರಾಸನದಲ್ಲಿ ಕೂತ್ಕೊಳ್ಳುವಂಥ ಅಭ್ಯಾಸ ಮಾಡ್ಕೊಳ್ಳಿ. ವೆರಿ ಬೆನಿಫಿಷಿಯಲ್ ಆಸನ. ಬಿಕಾಸ್ ಎಷ್ಟು ನಿಮ್ಮ ಮೊಣಕಾಲುಗಳು ಸ್ಟ್ರೆಂತ್ ಆಗಿರ್ತಾವೋ ಅಷ್ಟು ನಿಮಗೆ ಹೆಚ್ಚು ವಯಸ್ಸಾದಾಗಿಲ್ಲ ಈ ದೇಹದ ಭಾರ ಬರುವಂಥ ಒಂದು ಮೊಣಕಾಲಿಗೆ ಹೆಚ್ಚು ಎನರ್ಜಿ ತುಂಬೋದು ಬಹಳ ಉತ್ತಮ. ಥ್ಯಾಂಕ್ ಯು. ಪ್ಲೀಸ್ ವಾಚ್, ಕಮೆಂಟ್.